ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಭಾರಿ ವಿವಾದ ಸಿಡಿದಿದೆ. ಹೌದು, ಬೆಂಗಳೂರು ರಸ್ತೆಯ ತಾಲೂಕು ಪಂಚಾಯಿತಿ ಕಚೇರಿಗೆ ಸೇರಿದ ವಾಣಿಜ್ಯ ಮಳಿಗೆಗಳ ಹಿಂಭಾಗದ ಖಾಲಿ ಜಾಗ ಇದೀಗ ಗಂಭೀರ ಆರೋಪಗಳ ಕೇಂದ್ರಬಿಂದುವಾಗಿದೆ. ಈ ಜಾಗದಲ್ಲಿ ಮಳಿಗೆ ನಿರ್ಮಾಣಕ್ಕೆ ನೀಡಿದ ಅನುಮತಿ ಇದೀಗ ಪ್ರಶ್ನಾರ್ಥಕವಾಗಿದೆ. ಕೆಲವು ನಿರ್ದಿಷ್ಟ ವ್ಯಕ್ತಿಗಳಿಗೆ ಮಾತ್ರ ಈ ಅವಕಾಶ ನೀಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಭೆಯಲ್ಲಿ ಮನವಿ ಪರಿಗಣಿಸಿ ತಮ್ಮದೇ ಹಣದಲ್ಲಿ ಮಳಿಗೆ ನಿರ್ಮಿಸಿ ನಂತರ ಬಾಡಿಗೆ ರೂಪದಲ್ಲಿ ಹಣ ವಾಪಸ್ಸು ಪಡೆಯಲು ಅವಕಾಶ ನೀಡಲಾಗಿದೆ ಎಂದು ತಿಳಿದುಬಂದಿದೆ. ಆದರೆ ದೊಡ್ಡ ಪ್ರಶ್ನೆ ಏನೆಂದರೆ, ಸಾರ್ವಜನಿಕ ಆಸ್ತಿಯನ್ನ ಹಂಚಿಕೆ ಮಾಡುವಲ್ಲಿ ಕಡ್ಡಾಯವಾಗಿರುವ ಟೆಂಡರ್ ಅಥವಾ ಹರಾಜು ಪ್ರಕ್ರಿಯೆ ಅನುಸರಿಸಲಾಯಿತೇ? ಈ ಪ್ರಕ್ರಿಯೆ ಬಿಟ್ಟು ನೇರವಾಗಿ ಕೆಲವರಿಗೆ ಅನುಕೂಲ ಕಲ್ಪಿಸಿರುವ ಶಂಕೆ ವ್ಯಕ್ತವಾಗಿದೆ. ಅಧಿಕಾರ ದುರುಪಯೋಗ ನಡೆದಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಆಕ್ರೋಶ ಹುಟ್ಟಿಸಿದೆ. ಇದೀಗ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಈ ನಿರ್ಧಾರದ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇನ್ನಷ್ಟು ಸ್ಫೋಟಕ ಸುದ್ದಿಗಳಿಗೆ ಜನಧ್ವನಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಗಂಭೀರ ಅಕ್ರಮದ ಆರೋಪ ಬೆಳಕಿಗೆ ಬಂದಿದೆ. ಹೌದು, 2019-20ನೇ ಸಾಲಿನಲ್ಲಿ ಇತರೆ ಪಂಚಾಯಿತಿ ಅನಿರ್ಬಂಧಿತ ಅನುದಾನದಡಿ ಬೆಂಗಳೂರು ರಸ್ತೆಯಲ್ಲಿರುವ ಶ್ರೀ ರಾಘವೇಂದ್ರ ಮೆಟಲ್ ಸ್ಟೋರ್ ಎದುರು ರು 2.40 ಲಕ್ಷ ವೆಚ್ಚದಲ್ಲಿ ಮಳಿಗೆ ನಿರ್ಮಿಸಲಾಗಿದೆ ಎಂದು ನಾಮಫಲಕ ಹಾಕಲಾಗಿದೆ. ಅಷ್ಟೇ ಅಲ್ಲದೆ 2020-21ನೇ ಸಾಲಿನಲ್ಲಿ 15ನೇ ಹಣಕಾಸು ಆಯೋಗದ ಯೋಜನೆ ಅಡಿ ಮತ್ತೊಂದು ಮಳಿಗೆ ನಿರ್ಮಾಣಕ್ಕೂ ರು 2.50 ಲಕ್ಷ ಅನುದಾನ ಬಳಕೆ ಮಾಡಲಾಗಿದೆ ಎಂದು ಕೂಡ ಹೇಳಲಾಗಿದೆ. ಆದರೆ ಇಲ್ಲಿ ಪ್ರಶ್ನೆ ಏನು ಗೊತ್ತಾ? ಆ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಈ ಕಾಮಗಾರಿಗಳೇ ಇಲ್ಲ. ಇನ್ನು ಆಶ್ಚರ್ಯಕರ ಸಂಗತಿ ಏನೆಂದರೆ, ಈ ಕಟ್ಟಡ ನಿರ್ಮಾಣಕ್ಕೆ ನಗರಸಭೆಯಿಂದ ಯಾವುದೇ ಪರವಾನಗಿ ಪಡೆಯಲಾಗಿಲ್ಲ. ಅಂದರೆ ನಾಮಫಲಕದಲ್ಲಿ ಉಲ್ಲೇಖಿಸಿದ ಅನುದಾನ ಕಾಮಗಾರಿಗಳು ಎಲ್ಲವೂ ಅನುಮಾನಾಸ್ಪದವಾಗಿವೆ. ಇದು ನಾವು ಹೇಳುತ್ತಿರುವ ಆರೋಪವಲ್ಲ. ಸ್ವತಃ ತಾಲೂಕು ಪಂಚಾಯಿತಿ ಕಚೇರಿ ನೀಡಿದ ದಾಖಲೆಗಳೇ ಈ ಸತ್ಯವನ್ನ ಬಹಿರಂಗಪಡಿಸುತ್ತಿವೆ. ಹಾಗಾದರೆ ಈ ಕಟ್ಟಡ ನಿರ್ಮಾಣಕ್ಕೆ ಹಣ ಎಲ್ಲಿಂದ ಬಂತು? ಯಾರು ಅನುಮತಿ ನೀಡಿದ್ರು? ಯಾರ ಲಾಭಕ್ಕಾಗಿ ಈ ಕೆಲಸ ನಡೆದಿದೆ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದವರು ಯಾರು? ಇದೀಗ ಸಾರ್ವಜನಿಕರಲ್ಲಿ ಆಕ್ರೋಶ ಜೋರಾಗಿದೆ. ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಕೇಳಿಬರುತ್ತದೆ.